ಕೊಪ್ಪಳದ ಗಂಗಾವತಿ ತಾಲೂಕಿನ ಆಚಾರ್ ನರಸಾಪುರ ಗ್ರಾಮದಲ್ಲಿ ಜಮೀನು ವಿಚಾರಕ್ಕೆ ಗಲಾಟೆ ನಡೆದಿತ್ತು. ಏಪ್ರಿಲ್ 19ರಂದು ಜಮೀನು ವಿಚಾರಕ್ಕೆ ಗಲಾಟೆಯಾಗಿದ್ದು ಬಲವಂತವಾಗಿ ಕ್ರಿಮಿನಾಶಕ ಕುಡಿಸಿದ್ರು. ಮೊನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ತಂದೆ ಈರಪ್ಪ ಸಾವಿಗೀಡಾಗಿದ್ದು ನಿನ್ನೆ ಮಗ ಯಲ್ಲಪ್ಪ ನರಸಾಪುರ ಮೃತಪಟ್ಟಿದ್ದಾರೆ. ಈ ಸಂಬಂಧ ಗಂಗಾವತಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಭಾರತೀಯ ಸೇನೆಯ 3 ಪಡೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆ ಬೆಳಗಾವಿಯಲ್ಲಿ ಭಾರತೀಯ ಸೇನೆಗೆ ವಿಜಯವಾಗಲಿ ಅಂತ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಚೆನ್ನಮ್ಮ ವೃತ್ತದಲ್ಲಿರುವ ಗಣೇಶ ದೇವಸ್ಥಾನದಲ್ಲಿ ಹಿಂದೂ ಕಾರ್ಯಕರ್ತರು ಪೂಜೆ ಸಲ್ಲಿಸಿದರು. ಮಹಾನಗರ ಪಾಲಿಕೆ ಸದಸ್ಯ ಶಂಕರ್ ಪಾಟೀಲ್ ನೇತೃತ್ವದಲ್ಲಿ ಪೂಜೆ ನಡೆದಿದ್ದು ಭಾರತ ಯುದ್ಧಕ್ಕೆ ಹೋದರೆ ಗೆದ್ದು ಬರಲಿ ಅಂತ ಘೋಷಣೆ ಕೂಗಿದ್ರು. ದೇಶದಲ್ಲಿ ಉಗ್ರವಾದ ನಿರ್ನಾಮವಾಗಲಿ, ಪಾಕಿಸ್ತಾನ 4 ತುಂಡಾಗಲಿ ಅಂತ ಹಿಂದೂ ಕಾರ್ಯಕರ್ತರು ಘೋಷಣೆ ಕೂಗಿದ್ರು. ಸರ್ ಯಾರು ಸುಮ್ಮನೆ ಕುಂತರು ಸರ್, ಮೋದಿ ಅವರು ಸುಮ್ಮನೆ ಕುಂತರು ಅಂತ ವ್ಯಕ್ತಿ ಅಲ್ಲ ಸರ್. ನಾವು ಮುಂದೆನೂ ನೋಡಿದ್ದೀವಿ, ಇದು ಉರಿ ಹಮ್ಲೆ ಆಯಿತು, ಅದಾದ್ಮೇಲೆ ಯಾವ ರೀತಿ ಅವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು, ಅದಾದ್ಮೇಲೆ ಪಠಾನ್ಕೋಟ್ ಏನು ಹಲ್ಲೆ ಆಯಿತು, ಅದಾದ್ಮೇಲೆ ಯಾವ ರೀತಿ ಏರ್ ಸ್ಟ್ರೈಕ್ ಮಾಡಿದ್ರು, ಇದೆಲ್ಲರೂ ನೋಡಿದ್ದಾರೆ ಸರ್. ಮತ್ತು ಈ ಸಲನೂ ನಮಗೆ ಸಂಪೂರ್ಣವಾದ ಭರವಸೆ ಐತೆ ಸರ್. ಪೂರ್ಣಪನ ಇದು ಏನು ಆತಂಕವಾದಿ ಅನ್ನೋದು ಯಾವ ದೇಶದಿಂದ ಇದು ಆತಂಕವಾದಿ ಇನ್ನೂವರೆಗೂ ನಮ್ಮ ಭಾರತ ದೇಶಕ್ಕೆ ಬೆಳ್ಕೊಂಡು ಬಂದಿದೆ ಸರ್. ಆ ದೇಶನ ಇವರು ಉಳಿಸಂಗಿಲ್ಲ, 4 ತುಗಡಿ ಮಾಡ್ತಾರೆ ಅನ್ನೋದೊಂದು ಮೋದಿಯವ್ರ ಮೇಲೆ ಭರವಸೆ ಐತೆ ಸರ್. ಇವತ್ತು ಅವ್ರು ಏನೋ ಒಂದು ಮೀಟಿಂಗ್ ತೊಗೊಂಡ್ರು, ಗ್ರೀನ್ ಸಿಗ್ನಲ್ ಕೊಟ್ಟರು, ಆರ್ಮಿಯವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರು ಸರ್. ನಮ್ಗೆ ಸಂಪೂರ್ಣವಾದ ಭರವಸೆ ನಮ್ಮ ಆರ್ಮಿ ಮೇಲೆ, ನಮ್ಮ ನರೇಂದ್ರ ಮೋದಿ ಅವರ ಮೇಲೆ ಇತ್ತು ಸರ್. ಸಂಸದ ತೇಜಸ್ವಿ ಸೂರ್ಯ ತಿಮ್ಮಾಪುರ ಬಗ್ಗೆ ಬಳಸಿದ ಪದದ ಬಗ್ಗೆ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರು ತಿರುಗೇಟು ನೀಡಿದ್ದಾರೆ. ಇವರಿಗೆ ಸಂಸ್ಕಾರವಿಲ್ಲ, ಸಂಸ್ಕೃತಿ ಇಲ್ಲ, ಇವರ ಭಾಷೆ ನಡವಳಿಕೆ ಇದನ್ನೇ ಹೇಳುತ್ತದೆ. ವಿಪಕ್ಷ ನಾಯಕ ಹೇಗೆ ಮಾತಾಡ್ತಾರೆ ನೋಡಿದಿರಲ್ವಾ, ನೈತಿಕ ಮಟ್ಟ ಕಳೆದುಕೊಂಡಿದ್ದಾರೆ. ತೇಜಸ್ವಿ ಸೂರ್ಯ ಅಲ್ಲ, ಅವರ ಪಕ್ಷದ ಎಲ್ಲ ನಾಯಕರು ಹೀಗೆ ಇದ್ದಾರೆ, ಸಮಯನೇ ಅವರಿಗೆ ಕಲಿಸುತ್ತದೆ ಅಂತ ಕಾಶಪ್ಪನವರು ವಾಗ್ದಾಳಿ ನಡೆಸಿದರು. ಸಂಸ್ಕಾರ, ಸಂಸ್ಕೃತಿ ಅದು ವಿಶೇಷವಾಗಿ ಕರ್ನಾಟಕಕ್ಕೆ ಬಂದರೆ ಇವತ್ತು ನಮ್ಮಲ್ಲಿ ಉಳಿಸ್ಕೊಂಡು ಬಂದಿರುವಂಥ ಪಾರಂಪರ್ಯ. ಇವತ್ತು ಇವರಿಗೆ ಸಂಸ್ಕಾರ ಇಲ್ಲ, ಮೊದಲೇ ಮಾತು. ಇವರಿಗೆ ಸಂಸ್ಕಾರ ಇಲ್ಲ, ಸಂಸ್ಕೃತಿ ಇಲ್ಲ. ಇವರು ನಡವಳಿಕೆ, ಇವ್ರ ಭಾಷೆ ಅವೇ ಹೇಳ್ತಾವೆ. ನೋಡಿದ್ರಲ್ಲ ಆ ವಿರೋಧ ಪಕ್ಷದ ನಾಯಕ ಮಾತಾಡುವಂಥ ಮಾತು ಕೇಳ್ರಿ, ಏನು ಮಾತಾಡ್ತಾರ, ಏನು ಇವ್ರಿಗೆ ನೈತಿಕ ಮಟ್ಟವನ್ನು ಕಳ್ಕೊಂಡಿದ್ದಾರೆ. ಇವರು ತೇಜಸ್ವಿ ಸೂರ್ಯ ಅಲ್ಲ, ಅವ್ರ ಪಕ್ಷದಲ್ಲಿರುವಂಥ ಎಲ್ಲ ನಾಯಕರು ಅವರೇ ಇದ್ದಾರೆ. ಅವ್ರಿಗೆ ಅದು ಅರ್ಥ ಆಗಲ್ಲ, ಅದಕ್ಕೆ ಸಮಯನೇ. ಪೊಲೀಸ್ ಅಧಿಕಾರಿ ಮೇಲೆ ಕೈ ಮಾಡಲು ಮುಂದಾದ ಸಿದ್ದರಾಮಯ್ಯ ಅಪ್ಪರ ಶಾಸಕ ಕಾಶಪ್ಪನವರು ಬ್ಯಾಟ್ ಬೀಸಿದ್ದಾರೆ. ಅಲ್ಲಿ ಗನ್ಮ್ಯಾನ್ ಅಡ್ಡ ಬಂದರು, ಅವರನ್ನ ಸರಸೋದಕ್ಕೆ ಕೈ ಮಾಡಿದ್ದಾರೆ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಪ್ರತ್ಯಕ್ಷದರ್ಶಿಗಳು ಯಾರಿದ್ದಾರೆ ಅವರಿಗೆ ಗೊತ್ತು, ಅಲ್ಲಿ ಕಪ್ಪು ಬಾವುಟ ಹಾರಿಸಿದ್ದು ಸರಿಯಲ್ಲ ಅಂತ ಸಿಎಂ ಹೇಳಿದ್ದಾರೆ. ಬಿಜೆಪಿಯವರಿಗೆ ಆರೋಪ ಮಾಡೋದು ಬಿಟ್ಟು ಬೇರೆ ಕೆಲಸ ಇಲ್ಲ ಅಂತ ಕಾಶಪ್ಪನವರು ಗೌರವ ಮಾಡಿದ್ರು. ಅವತ್ತು ಏನು ಹೇಳಿದ್ದಾರೆ, ಅಧಿಕಾರಿಗೆ ಹೇಳಬೇಕಾಗಿದ್ದು, ಒಬ್ಬ ಮುಖ್ಯಮಂತ್ರಿಯಾಗಿ ಹೇಳಿದ್ದಾರೆ. ಕೈ ನೋಡ್ರಿ, ಅಲ್ಲಿ ಗನ್ಮ್ಯಾನ್ ಬಂದರು ಅಡ್ಡ, ಅವನು ಸರ್ಸಕ್ಕೆ ಹೋಗಿ ಕೈ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡಿದವ್ರಿಗೆ ಗೊತ್ತು, ಪ್ರತ್ಯಕ್ಷ ಸಾಕ್ಷಿ ಯಾರಿದ್ದಾರೆ. ಅಲ್ಲಿ ಗನ್ಮ್ಯಾನ್ ಇದ್ದರು, ಆ ಗನ್ಮ್ಯಾನ್ ಅಡ್ಡ ಬಂದರು, ಆ ಅಡ್ಡ ಬಂದವರಿಗೆ ಸರ್ಸಕ್ಕೆ ಹೋಗಿದ್ದಾರೆ, ಅದನ್ನು ಕೈ ಮಾಡಿದ್ರು ಅಂತ ಹೇಳೋದ? ಇವ್ರು BJP ಹಿಂಗೆ ಕೈ ಮಾಡಿದ್ರು ತೋರಿಸ್ತಾರೆ, ಕಣ್ಣು ನೋಡಿದ್ರು ಹೇಳ್ತಾರೆ, ಈ ಕಡೆ ಹೊಳ್ಳಿದ್ರು ಹೇಳ್ತಾರೆ, ಆ ಕಡೆ ನಿಂತರೂ ಹೇಳ್ತಾರೆ, ಕರ್ರಗದ. ಪ್ರಧಾನಿ ನರೇಂದ್ರ ಮೋದಿ ತಲೆ ಇಲ್ಲದೆ ಭಾವಚಿತ್ರ ಹಾಕಿ ಗಾಯಬ್ ಅಂತ ಕಾಂಗ್ರೆಸ್ ಟ್ವೀಟ್ ವಿಚಾರ ಸಚಿವ RB ತಿಮ್ಮಾಪುರ ಪ್ರತಿಕ್ರಿಯಿಸಿದ್ದಾರೆ. ದೇಶ ಇಂತಹ ಗಂಭೀರ ಸ್ಥಿತಿಗೆ ಬಂದಾಗ ದೇಶದ ಪ್ರಧಾನಿ ಎಲ್ಲ ಪಕ್ಷದ ನಾಯಕರನ್ನ ಕರೆಯಬೇಕಿತ್ತು, ಎಲ್ಲರನ್ನೂ ಕರೆದು ಮಾತಾಡುವ ಮನಸ್ಥಿತಿ ಅವರದ್ದು ಇರಬೇಕಿತ್ತು. ಆದರೆ ಅವರು ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ಅಡ್ಡಾಡೋದು ಒಳ್ಳೆಯದಲ್ಲ ಅಂತ ಕಿಡಿಕಾರಿದ್ರು. ಇಲ್ಲ, ದೇಶ ಇಂಥ ಸ್ಥಿತಿಗೆ ಬಂದಾಗ ಅಮಾಯಕ ನಾಗರಿಕನ ಬಂದು ಕೊಂದಾಗ ದೇಶದ ಪ್ರಧಾನಿಗಳು ಎಲ್ಲ ಪಕ್ಷದ ನಾಯಕರನ್ನು ಕರೆದಾಗ ಆ ಸಭೆಗೆ ಅಗೌರವ ತರ್ತಕ್ಕಂಥದ್ದು ಒಳ್ಳೆಯದಲ್ಲ. ದೇಶಕ್ಕೆ ಇಂಥ ವಿಚಾರಧಾರೆಗಳನ್ನ ಎಲ್ಲರನ್ನೂ ಕರೆದು ಮಾತಾಡ್ಲಿಕ್ಕಂಥ ಮನಸ್ಸು ಅವ್ರಿಗೆ ಇರಬೇಕಾಗಿತ್ತು. ಅವರೆಲ್ಲ ಒಂದು ಕಡೆ ದೇಶದ ವಿಷಯನ ಗಮನದಲ್ಲಿ ಇಟ್ಕೊಳ್ಳಾರ್ದೆ ಚುನಾವಣೆಯನ್ನು ಗಮನದಾಗ ಇಟ್ಕೊಂಡು ಅವರು ಅಡ್ಡಾಡ್ತಕ್ಕಂಥದ್ದು ಈ ದೇಶಕ್ಕೆ ಒಳ್ಳೆಯದಲ್ಲ. ದಟ್ಸ್ ನಾಟ್. ಬಿಜೆಪಿ ವಿರುದ್ಧ ಸಚಿವ RB ತಿಮ್ಮಾಪುರ ಕಿಡಿಕಾರಿದ್ದಾರೆ. ಸುಳ್ಳನ್ನ ಸತ್ಯ ಅಂತ ಹಬ್ಬಿಸಿದ್ದಾರೆ. ನಾನು ಮೊನ್ನೆ ಕಾರವಾರದಲ್ಲಿ ನಡೆದ ಘಟನೆ ಜೋಡಿಸಿ ಆ ರೀತಿ ಹೇಳಿದ್ದೆ, ಅದನ್ನು ತಿರುಚಿ ನಾನು ಹಿಂದೂ ವಿರೋಧಿ ಅಂತ ಬಿಂಬಿಸಿದ್ದಾರೆ. ಇಷ್ಟೆಲ್ಲ ಅನುಭವಿಸಿ ನಾನು ಹಿಂದೂ ಅಂತ ಹೇಳ್ಕೊತೀನಿ ಅಂತ ಕೂಡಲ ಸಂಗಮದಲ್ಲಿ ತಿಮ್ಮಾಪುರ ಹೇಳಿದರು.
ಗಾಂಧೀಜಿಯನ್ನು ಕೊಂದವರು ಗುಡ್ಸೆ ಯಾರು ಮಠ ಕಟ್ಟಿದ್ರು, ಅವ್ರಿಗೆ ಮಂದಿರ ಕಟ್ಟಿಸಿದ್ರು, ಯಾರು ಗಾಂಧಿ ಫೋಟೋಗಳಿಗೆ ಗುಂಡು ಹೊಡೆದ್ರು, ಇವರೆಲ್ಲ ದೇಶಭಕ್ತರ. ಇವರಿಂದ ದೇಶಪ್ರೇಮ ನಾವು ಕಲಿಬೇಕು. ಇಡೀ ಮೀಡಿಯಾನೇ ನಿಮ್ಗೆ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಸುಳ್ಳನ್ನು ಸುದ್ದಿ ಹಬ್ಬಿಸಿ ನಾನು ಒಂದು ಹೇಳಿದರೆ ಅಲ್ಲಿ ಮೀಡಿಯಾದಾಗ ಒಂದು ಬೇರೆ ಆಗ್ತದೆ. ಗಾಂಧೀಜಿಯನ್ನು ಕೊಂದವರು ಗುಡ್ಸೆ ಯಾರು ಮಠ. ಬೆಳಗಾವಿಯಲ್ಲಿ ಪೊಲೀಸ್ ಅಧಿಕಾರಿ ಮೇಲೆ ಸಿಎಂ ಸಿದ್ದರಾಮಯ್ಯ ಕೈ ಎತ್ತಿದ ಘಟನೆಯನ್ನ ಜಗದೀಶ್ ಶೆಟ್ಟರ್ ಖಂಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ, ಅಧಿಕಾರ ಕಳ್ಕೊಳ್ಳುವ ಹಿನ್ನೆಲೆ ತಾಳ್ಮೆ ಕಳ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ಭಿನ್ನಾಭಿಪ್ರಾಯದ ಹಿನ್ನೆಲೆ ಸಿದ್ದರಾಮಯ್ಯ ಮೈಂಡ್ ಡಿಸ್ಟರ್ಬ್ ಆಗ್ತಾ ಇದೆ. ಪ್ರತಿಯೊಂದು ವಿಚಾರದಲ್ಲೂ ಸಿದ್ದರಾಮಯ್ಯ ಗೊಂದಲದಲ್ಲಿದ್ದಾರೆ. ಹೀಗಾಗಿ ತಾಳ್ಮೆ ಕಳೆದುಕೊಂಡು ಈ ರೀತಿ ವರ್ತಿಸ್ತಾ ಇದ್ದಾರೆ ಅಂತ ಜಗದೀಶ್ ಶೆಟ್ಟರ್ ಹೇಳಿದರು. ತಾಳ್ಮೆ ಕಳ್ಕೊತಾ ಇದ್ದಾರೆ. ಒಂದು ರಾಜಕಾರಣದಲ್ಲಿ ತಾಳ್ಮೆ ಇರಬೇಕಾಗಿದೆ. ಆ ತಾಳ್ಮೆಯನ್ನು ಕಳ್ಕೊಂಡು ಒಂದು ಮೈಂಡ್ ಡಿಸ್ಟರ್ಬ್ ಆಗಿದ್ದಲ್ಲ, ಡಿಸ್ಟರ್ಬ್ ಆದಾಗ ಏನಾಗಬೇಕು ಅದು ಇವತ್ತು ಆಗ್ತಾ ಇದೆ ಸಿದ್ದರಾಮಯ್ಯನವ್ರಿಗೆ. ಒಂದು ಕಡೆ ಅಧಿಕಾರ ಬಿಟ್ಟು ಕೊಡುವಂಥದ್ದು, ಕುರ್ಚಿ ಬಿಟ್ಟು ಕೊಡಬೇಕು, ಮತ್ತು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತೇಳಿ ಹಂಬಲಿಕೆ. ಈ ಹಿನ್ನೆಲೆಯಲ್ಲಿ ಫೈಟಿಂಗ್ ನಡೀತಾ ಇದೆ, ಪ್ರಾಕ್ಸಿ ವಾರ್ ನಡೀತಾ ಇದೆ. ಅದು ಒಂದು ಕಡೆ ಡಿಸ್ಟರ್ಬೆನ್ಸು. ಮತ್ತು ಆಡಳಿತ ಸರಿಯಾಗಿ ನಡೀತಾ ಇಲ್ಲ. ಪ್ರತಿಯೊಂದು ಕಡೆ ಕಂಪ್ಲೇಂಟು ಮತ್ತೊಂದು ಇವೆಲ್ಲ ನಡೆದ ಭಾರತೀಯ ಜನತಾ ಪಾರ್ಟಿ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜನ ಆಕ್ರೋಶ ಯಾತ್ರೆ ಮಾಡಿದ ಮೇಲೆ ಅದು ಇನ್ನೂ ಹೆಚ್ಚು ಇವತ್ತು ಸಿದ್ದರಾಮಯ್ಯ ಸರ್ಕಾರದ ಬಗ್ಗೆ ನೆಗೆಟಿವ್ ಆಗ್ತಾಯಿದೆ. ಜನರಲ್ಲಿ ಈ ಸರ್ಕಾರದ ಬಗ್ಗೆ ಇನ್ನೂ ಆಕ್ರೋಶ ಜಾಸ್ತಿ ಆಗ್ತಾಯಿದೆ. ಆ ಹಿನ್ನೆಲೆಯಲ್ಲಿ ಮೈಂಡ್ ಡಿಸ್ಟರ್ಬ್ ಆದಾಗ, ಒಂದು ಪೀಸ್ ಇಲ್ಲದಾಗ, ಮತ್ತು ತಾನು ಸರಿ ಪ್ರಾಮಾಣಿಕ ಇಲ್ಲ ಅಂತಂದಾಗ ಇವೆಲ್ಲ ಡಿಸ್ಟರ್ಬೆನ್ಸ್ ಚಾಲು. ಮಲೆನಾಡಲ್ಲಿ ಭಾರೀ ಗಾಳಿ ಮಳೆಗೆ ಮರ ಮುರಿದು ಬಿದ್ದಿದೆ. ಮರ ತಪ್ಪಿಸೋದಕ್ಕೆ ಹೋಗಿ ಪ್ರವಾಸಿ ಬಸ್ ಚರಂಡಿಗೆ ಇಳಿದಿದೆ. ಚಾಲಕನ ಸಮಯ ಪ್ರಜ್ಞೆಯಿಂದ 40 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬಾಳೆಹೊನ್ನೂರು ಕಳಸಾ ಮಾರ್ಗ ಮಧ್ಯೆ ಈ ಘಟನೆ ನಡೆದಿದೆ. ಚರಂಡಿಗೆ ಬಸ್ ಇಳಿದ ಹಿನ್ನೆಲೆ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ಪ್ರಯಾಣಿಕರು ಪರದಾಡಿದರು. ಮಿನಿ ದಸರಾ ಎಂದೇ ಖ್ಯಾತಿಯಾಗಿರುವ ಮೈಸೂರು ಕರಗ ಮಹೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ನೀಡಲಾಗಿದೆ. ಇಟಿಗೆಗೂಡಿನಲ್ಲಿರುವ ಶ್ರೀ ರೇಣುಕಾದೇವಿ ಕರಗ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಕರಗ ಮಹೋತ್ಸವ ಆಯೋಜಿಸಲಾಗಿದೆ. ನಾಡಿನ ಅಧಿದೇವತೆ ಚಾಮುಂಡೇಶ್ವರಿ ನೆಲೆ ನಿಂತಿರುವ ಚಾಮುಂಡಿ ಬೆಟ್ಟದಿಂದ ಹಸಿ ಕರಗ ತರುವ ಮೂಲಕ ಕರಗ ವೈಭವದ ಚಾಲನೆ ಪಡ್ಕೊಳ್ತು. ಮೇ 3ನೇ ತಾರೀಕು ಮೈಸೂರಿನ ಪ್ರಮುಖ ರಸ್ತೆಗಳಲ್ಲಿ ಕರಗ ನಡೆಯಲಿದೆ. ಯದುವೀರ್ ಒಡೆಯರ್ ಕರಗ ಮಹೋತ್ಸವದ ಮೆರವಣಿಗೆಗೆ ಚಾಲನೆ ನೀಡಲಿದ್ದಾರೆ. ತುಮಕೂರಿನಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ. ಬಿರುಗಾಳಿ, ಗುಡುಗು ಸಹಿತ ಧಾರಾಕಾರ ಮಳೆ ಸುರಿತಾ ಇದ್ದು ವಾಹನ ಸವಾರರು ಹೈರಾಣಾಗಿದ್ದಾರೆ. ರಸ್ತೆ ಬದಿ ವಾಹನಗಳನ್ನು ನಿಲ್ಲಿಸಿ ವಾಹನ ಸವಾರರು ಅಂಗಡಿ, ಬಿಲ್ಡಿಂಗ್ಗಳ ಬಳಿ ಆಶ್ರಯ ಪಡೆದಿದ್ದಾರೆ. ಕಳೆದ ಕೆಲ ದಿನಗಳಿಂದ ನಿರಂತರವಾಗಿ ಸುರಿತಾ ಇರೋ ಮಳೆರಾಯಿನಿಂದ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಕೃಷಿ ಹೊಂಡದಲ್ಲಿ ಮುಳುಗಿ 2 ಬಾಲಕರು ಮೃತಪಟ್ಟಿರುವ ಘಟನೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ಪಾತಕೋಟೆ ಗ್ರಾಮದಲ್ಲಿ ನಡೆದಿದೆ. ನವೀನ್ ಹಾಗೂ ಧನುಷ್ ಇಬ್ಬರು ವಾಲಿಬಾಲ್ ಆಟವಾಡೋದಕ್ಕೆ ಮನೆಯಿಂದ ತೆರಳಿದ್ರು. ಸ್ನೇಹಿತರ ಜೊತೆ ಸೇರಿ ಕೃಷಿ ಹೊಂಡದಲ್ಲಿ ಈಜುವಾಗ ಘಟನೆ ನಡೆದಿದೆ. ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಕಾರ್ಕಳದಲ್ಲಿ ಅನುಮಾನಾಸ್ಪದ ಸಾವು ಪ್ರಕರಣ ದಾಖಲಾಗಿದೆ ಅಂತ ಉಡುಪಿ ಎಸ್ಪಿ ಡಾಕ್ಟರ್ ಅರುಣ್ ಕುಮಾರ್ ಹೇಳಿದ್ದಾರೆ. ಮಂಗಳೂರಿನ ಉದ್ಯಮಿ ದಿಲೀಪ್ ಎನ್ಆರ್ಗೆ ಆರ್ಥಿಕ ನಷ್ಟವಾಗಿತ್ತು. ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ರಂತೆ. ಆತ್ಮಹತ್ಯೆಗೂ ಮುನ್ನ ಕುಟುಂಬಕ್ಕೆ ವಾಟ್ಸಪ್ ಸಂದೇಶ ರವಾನಿಸಿದ್ದಾರೆ. ಕುಟುಂಬಸ್ಥರು ರಾತ್ರಿಯೇ ಈ ಬಗ್ಗೆ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕಾರ್ಕಳದ ನಿಟ್ಟೆ ಬಳಿ ಕಾರಿನಲ್ಲಿ ಮೃತದೇಹ ಪತ್ತೆಯಾಗಿದೆ. ವಿಷದ ಬಾಟಲ್ ಮತ್ತು ಸರ್ವಿಸ್ ರಿವಾಲ್ವರ್ ಕಾರಿನೊಳಗೆ ಪತ್ತೆಯಾಗಿದ್ದು ಎದೆಯ ಭಾಗಕ್ಕೆ ಶೂಟ್ ಮಾಡಿಕೊಂಡಿದ್ದಾರಂತೆ. ಮರಣೋತ್ತರ ಪರೀಕ್ಷೆ ವರದಿ ನಂತರ ಕಾನೂನು ಪ್ರಕಾರ ತನಿಖೆ ನಡೆಯುತ್ತೆ ಅಂತ ಎಸ್ಪಿ ಹೇಳಿದರು. ದಿಲೀಪ್ ಎಂದ ಒಂದು ವ್ಯಕ್ತಿ, ಅವರು ಕಾರ್ಕಳ ಮೂಲದವರು. ಅವರು ಒಂದು ಉದ್ಯಮಿ ಹಲವು ಬಿಸ್ನೆಸ್ಗಳನ್ನು ಮಾಡಿ ಅದರಲ್ಲಿ ನಷ್ಟ ಬಂದಿದೆ. ಮತ್ತು ಅವರು ಅನಾರೋಗ್ಯದಿಂದ ಕಿಡ್ನಿ ಕಾಯಿಲೆಯಿಂದ ಅವರು ಇತ್ತು ಅವರ ಕಾಯಿಲೆಗೆ.
ಈ ಹಿನ್ನೆಲೆಯಲ್ಲಿ ಅವರು ನಿನ್ನೆ ರಾತ್ರಿ ಸಂದರ್ಭದಲ್ಲಿ ಅವರ ಫ್ಯಾಮಿಲಿಗೆ ವಾಟ್ಸಪ್ನಲ್ಲಿ ಒಂದು ಮೆಸೇಜನ್ನು ಹಾಕ್ತಾರೆ, ಅವರಾಗಿ ಸೂಸೈಡ್ ಮಾಡೋಕ್ಕೆ ಹೋಗ್ತೀನಿ ಎಂದು. ತದನಂತರ ಫ್ಯಾಮಿಲಿ ಅವರು ಪೊಲೀಸಿಗೆ ಇಂಟಿಮೇಟ್ ಮಾಡ್ತಾರೆ. ಅವರನ್ನು ವೆರಿಫೈ ಮಾಡಿ ಹುಡುಕಿ ಹೋದಾಗ ಬೆಳಗಿನ ಜಾವ ಸುಮಾರು ಒಂದು 3-3:30 ಸಂದರ್ಭದಲ್ಲಿ ಅವರು ರೋಡ್ ಬದಿನಲ್ಲಿ ಅವರು ಫ್ರೆಂಡ್ ಕಾರ್ನಲ್ಲಿ ಬಂದು ಅಲ್ಲಿ ಅವ್ರದ್ದು ಮೃತದೇಹ. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಉತ್ಸವ ಮುಂದೂಡಿಕೆಯಾಗಿದೆ. ಮೇ 4ರಿಂದ 5 ದಿನಗಳ ಕಾಲ ಕರಾವಳಿ ಉತ್ಸವವನ್ನು ಆಯೋಜಿಸಲಾಗಿತ್ತು. ಕನ್ನಡ ಸಂಸ್ಕೃತಿ ಇಲಾಖೆ, ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ವತಿಯಿಂದ ಉತ್ಸವ ಹಮ್ಮಿಕೊಳ್ಳಲಾಗಿದೆ. ಅನಿವಾರ್ಯ ಕಾರಣಗಳಿಂದ ಜಿಲ್ಲಾಡಳಿತ ಕರಾವಳಿ ಉತ್ಸವವನ್ನು ಮುಂದೂಡಿದೆ. ದೇಶದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ ವೇಳೆ ಕರಾವಳಿ ಉತ್ಸವ ಬೇಡ ಅಂತ ಹಲವು ಸಂಘಟನೆಗಳು ಆಗ್ರಹಿಸಿದ್ವು. ಇದರ ಬೆನ್ನಲ್ಲೇ ಕರಾವಳಿ ಉತ್ಸವವನ್ನು ಮುಂದೂಡಲಾಗಿದೆ. ಸಾಲು ರಜೆ ಹಿನ್ನೆಲೆ ಊರಿನತ್ತ ಜನ ಮುಖ ಮಾಡಿದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣ ಸಂಪೂರ್ಣ ರಶ್ ಆಗಿತ್ತು. ಇವತ್ತು ಬಸವ ಜಯಂತಿ, ನಾಳೆ ಕಾರ್ಮಿಕರ ದಿನದ ಹಿನ್ನೆಲೆ ರಜೆ ಇರೋದ್ರಿಂದ ಜನ ಊರಿನತ್ತ ಮುಖ ಮಾಡಿದ್ದಾರೆ. ಪ್ರಯಾಣಿಕರಿಗಾಗಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಕಿರುತೆರೆ ನಟಿ ಶರ್ಮಿಳಾ ಚಂದ್ರಶೇಖರ್ಗೆ ಸೈಬರ್ ಖದೀಮರ ಕಾಟ ಶುರುವಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಹಣ ನೀಡಿಲ್ಲ ಅಂದರೆ ಅಶ್ಲೀಲ ಫೋಟೋ ವೈರಲ್ ಮಾಡೋದಾಗಿ ಬೆದರಿಕೆ ಹಾಕಿದ್ದಾರೆ ಅಂತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ನಟಿ ವಿಡಿಯೋ ಹಂಚಿಕೊಂಡಿದ್ದಾರೆ. ಲೋನ್ ಆ್ಯಪ್ನಿಂದ ಸಾಲ ಮಂಜೂರಾಗಿದೆ ಅಂತ ನಟಿಗೆ ಮೆಸೇಜ್ ಮಾಡಿದ್ರಂತೆ. ಸಾಲ ತೀರಿಸಿಲ್ಲ ಅಂದರೆ ಫೋಟೋ ಅಶ್ಲೀಲವಾಗಿ ಎಡಿಟ್ ಮಾಡಿ ಎಲ್ರಿಗೂ ಕಳಿಸ್ತೀವಿ ಅಂತ ಬೆದರಿಕೆ ಹಾಕಿದ್ದಾರಂತೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ ಮಾಡ್ತಿರೋ ಮುಖ್ಯ ಉದ್ದೇಶ ಏನು ಅಂದರೆ, ನಿಮಗೆಲ್ರಿಗೂ ಗೊತ್ತು ಇತ್ತೀಚೆಗೆ ಆನ್ಲೈನ್ ಫ್ರಾಡ್ ಜಾಸ್ತಿ ಆಗೋಗಿದೆ. ರೀಸೆಂಟಾಗಿ ಯಾವುದೋ ವೇವ್ ಕ್ಯಾಶ್ ಅನ್ನೋ ಲೋನ್ ಆ್ಯಪಿಂದ ನನಗೆ ಲೋನ್ ಆಗಿದೆ, ಅದನ್ನು ರೀಪೇ ಮಾಡಲಿಲ್ಲ ಅಂದರೆ ನಿಮ್ಮ ಫೋಟೋನ ಯೂಸ್ ಮಾಡಿಕೊಂಡು ಮಾರ್ಫ್ ಮಾಡಿ ನೂಡಾಗಿ ಎಡಿಟ್ ಮಾಡಿ ನಿಮ್ಮ ಎಲ್ಲ ವಾಟ್ಸಪ್ ಕಾಂಟ್ಯಾಕ್ಟ್ಸಿಗೆ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮೆಸೇಜಸ್ ಬರ್ತಿದೆ. ಸೊ ನಿಮಗೆಲ್ಲ ಅವೇರ್ನೆಸ್ ಕೊಡೋಕ್ಕೆ ಇದೊಂದು. ಆ್ಯಂಡ್ ಹಾಗೆ ನನ್ನ ಮಾರ್ಕ್ ಫೋಟೋಸ್ ಆಗಲಿ, ನೂಡ್ ಪಿಕ್ಚರ್ಸ್ ಆಗಲಿ ನಿಮಗೆ ಬಂದರೆ, ಅಥವಾ ಈ ಪರ್ಟಿಕ್ಯುಲರ್ ಪರ್ಸನ್ ಲೋನ್ ಕೊಡದೆ ಫ್ರಾಡ್ ಮಾಡ್ತಿದ್ದಾರೆ ಅಂತ ಎಂಥ ಮೆಸೇಜ್ ಬಂದ್ರೂ ಪ್ಲೀಸ್ ಇಗ್ನೋರ್. ದಟ್ ಇಸ್ ನಾಟ್ ಮೀ ಆ್ಯಂಡ್ ಡೋಂಟ್ ರಿಪ್ಲೈ ಟು ದಟ್ ಅನ್ನೋನ್ ನಂಬರ್. ದೇ ಮೈಟ್ ಆಲ್ಸೋ ಆಕ್ಸೆಸ್ ಯುವರ್ ಕಾಂಟ್ಯಾಕ್ಟ್ಸ್. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋ